ಎಲ್ಲ ಪಿ ಸಿ ಮಿತ್ರರಿಗೆ ನಮಸ್ಕಾರ. ಈಗ ನಾನು PMJDY PSBD ಅಕೌಂಟ್ ಹೇಗೆ ಓಪನ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಓಕೆ, ಮೊದಲು ನಾವಿಲ್ಲಿ KYC ಆಪ್ಷನ್ಸನ್ನು ತಗೋಬೇಕು. ಇಲ್ಲಿ PSBDಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಪ್ರೊಸೀಡ್ ಕೊಡಿ. ನಂತರ ಇಲ್ಲಿ ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿಕೊಂಡು ಪ್ರೊಸೀಡ್ ಕೊಡಿ. ಇಲ್ಲಿ UID ಸೆಲೆಕ್ಟ್ ಮಾಡಿಕೊಂಡು ಆಧಾರ್ ನಂಬರನ್ನು ಎಂಟ್ರ್ ಮಾಡಿ. ಓಕೆ, ಇದು ವ್ಯಾಲಿಡೇಟ್ ಕೊಟ್ಟ ನಂತರ ಇಲ್ಲಿ ಫಿಂಗರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಾಕ್ಸಲ್ಲಿ ಕ್ಲಿಕ್ ಮಾಡಿಕೊಂಡು ಓಕೆ ಮಾಡಿಕೊಂಡು ಕೆಳಗಡೆ ಪ್ರೊಸೀಡ್ ಕೊಡಿ. ಕಸ್ಟಮರ್ಗೆ ಫಿಂಗರ್ ತಗೊಳ್ಳೋಕ್ಕೆ ಹೇಳಿ. ಕಸ್ಟಮರ್ ಫಿಂಗರ್ ತಗೊಂಡ ನಂತರ ವೇಟ್ ಮಾಡಿ. ಇಲ್ಲಿ ಕೆಳಗಡೆ ಎಸ್ ಆರ್ ನೋ ಅಂತ ಬರುತ್ತೆ. ಎಸ್ ಕೊಟ್ಟರೆ ಪ್ಯಾನ್ ಕಾರ್ಡ್ ಇದ್ದರೆ ಎಸ್ ಕೊಟ್ಟು ಪ್ಯಾನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಕೊಡಬೇಕು. ಒಂದು ವೇಳೆ ನಿಮಗೆ ಪ್ಯಾನ್ ಕಾರ್ಡ್ ಇಲ್ಲ ಅಂದರೆ ನೋ ಅಂತ ಹಾಕಿ ಫಾರ್ಮ್ 60ಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ಮ್ 60 ಮಾಡೋದನ್ನು ಈಗ ನೋಡ್ಕೊಳ್ಳಿ. ಮೇಲ್ಗಡೆ ಅಲ್ಲಿ ತಂದೆ ಹೆಸರು, ಕೊನೆ ಬಾಕ್ಸ್ನಲ್ಲಿ ಸರ್ನೇಮನ್ನು ಹಾಕ್ಕೊಳ್ಬೇಕಾಗತ್ತೆ. ಫಸ್ಟು ತಂದೆ ಹೆಸರು, ಎರಡನೇ ಕಾಲಮ್ ಬರುತ್ತಲ್ಲ ಅಲ್ಲಿ ತಂದೆ ಹೆಸರು ಹಾಕ್ಕೊಳ್ಳಿ. ಲಾಸ್ಟ್ ಬಾಕ್ಸ್ನಲ್ಲಿ ಸರ್ನೇಮನ್ನು ಹಾಕ್ಕೊಳ್ಳಿ. ಕಂಪಲ್ಸರಿ ಇದಕ್ಕೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಕೆಳಗಡೆ ಅದ ತಂದೆಯ ಹೆಸರು ಮತ್ತು ಸರ್ನೇಮ್ ನಂತರ ಇಲ್ಲಿ ವ್ಯಾಲಿಡೇಟ್ ಇರುವಂಥ ಮೊಬೈಲ್ ನಂಬರ್ ಒಂದು ಸಾರಿ ಚೆಕ್ ಮಾಡಿಕೊಂಡೇ ಹಾಕೋಬೋದು. ಯಾಕಂದರೆ ಅದು ನೇರವಾಗಿ ಅಪ್ಲಿಕೇಶನಲ್ಲಿ ಬರೋದರಿಂದ ಅದು ವ್ಯಾಲಿಡೇಟ್ ಕೊಟ್ಟಾಗ ಅನ್ಸಕ್ಸಸ್ಫುಲ್ ಕೂಡ ಆಗುತ್ತೆ. ಅಂದರೆ ನಂಬರ್ ಸರಿಯಾಗಿಲ್ಲ ಅಂದರೆ ಅನ್ಸಕ್ಸಸ್ಫುಲ್ ಆಗುತ್ತೆ. ಸರಿಯಾಗಿ ನೋಡಿಕೊಂಡು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಜಯಪುರ ಅದು ಎಲ್ಲ ಹಾಕೊಂಡ ನಂತರ ಇಲ್ಲಿ ಇನ್ಕಮ್ಮು 15,000 ಹಾಕೋಬೇಕಾಗತ್ತೆ. ಅಲ್ಲಿ ಅಗ್ರಿಕಲ್ಚರ್ ಇನ್ಕಮ್ಮು 15,000 ಹಾಕ್ಕೊಂಡು ಎಲ್ಲ ಫಿಲ್ ಮಾಡಿಕೊಂಡು ಡಿಸ್ಟಿಕ್ಕು ಅದೆಲ್ಲ ಹಾಕಿ ಓಕೆ, ಇದು ಕೊಟ್ಟ ನಂತರ ಇಲ್ಲಿ ಬೋತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ APS ಮತ್ತು NPCI ಕೂಡ ಆಗುತ್ತೆ. ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಹೋಗಿ ಬ್ಯಾಂಕ್ ಆಫ್ ಬರೋಡಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ ಬ್ಯಾಂಕ್ ಆಫ್ ಬರೋಡಾ ಮೇಲೆ. ಅಲ್ಲಿ ಬ್ಯಾಂಕ್ ಹೆಸರು ಹಾಕಿದ ತಕ್ಷಣ ಸರ್ಚ್ ಆಗುತ್ತೆ. ಓಕೆ, ಬ್ಯಾಂಕ್ ಆಫ್ ಬರೋಡಾ ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಬ್ಯಾಂಕ್ ಆಫ್ ಬರೋಡಾ ಬಂದ ನಂತರ APS ಸರ್ವಿಸನ್ನು ಎಸ್ ಕೊಟ್ಟು ಬಾಕ್ಸ್ನಲ್ಲಿ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಕೊಡಿ. ತದನಂತರ ಇಲ್ಲಿ ಈ ಟೈಟಲನ್ನು ಹಾಕೋಬೋದು. ನಾನು ಸ್ಟೂಡೆಂಟ್ ಅಕೌಂಟನ್ನು ಈಗ ಓಪನ್ ಮಾಡ್ತಿರೋದು. ಸ್ಟೂಡೆಂಟು ಜನರಲ್ ಎಲ್ಲ ಒಂದೇ ಥರ ಇರುತ್ತೆ. ಅಲ್ಲಿ ಮದುವೆ ಆದ ಹೆಣ್ಣುಮಕ್ಕಳ ಇದ್ದರೆ MRS ತಗೋಬೇಕು. ಯಾವುದೇ ಪುರುಷರಿಗೆ MR ತಗೊಂಡ್ರೆ ನಡೆಯುತ್ತೆ. ಒಂದು ವೇಳೆ ಬಾಲಕಿಯರು ಸಣ್ಣ ವಯಸ್ಸಿನ ಬಾಲಕರಿದ್ದರೆ MS ಅಂತ ಇರುತ್ತೆ. ಟೈಟಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತಂದೆ ಹೆಸರು ಅಲ್ಲಿ MR ಮತ್ತು ಫಾದರ್ ನೇಮದಲ್ಲಿ ಫಾದರ್ ತಗೋಬೋದು, ಸ್ಪಾನ್ಸ್ ತಗೋಬೋದು. ಅಲ್ಲಿ MR ಅಂತ ತಗೊಂಡು ತಂದೆ ಹೆಸರು ಮತ್ತು ಸರ್ನೇಮನ್ನು ಇಲ್ಲಿ ಎಂಟ್ರ್ ಮಾಡಿ ಹಾಕಿ ನಂತರ ಮದರ್ ತಾಯಿಯ ಮೊದಲ ಹೆಸರು ಎರಡನೇ ಕಾಲಮ್ನಲ್ಲಿ ಅವರ ಸರ್ನೇಮ್ ಇರುತ್ತಲ್ಲ ಅದನ್ನು ಹಾಕೋಬೋದು. ಓಕೆ, ಮ್ಯಾರಿಡು ಅನ್ಮ್ಯಾರಿಡು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮದುವೆ ಆಗಿದ್ದರೆ ಮ್ಯಾರಿಡ್ ಹಾಕಿ, ಮದುವೆ ಆಗುತ್ತೆ ಅನ್ಮ್ಯಾರಿಡು. ಇಲ್ಲಿ ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟು, ಲೇಬರ್ ಇದ್ದರೆ ಲೇಬರು, ಯಾವುದು ಬೇಕು ಅದನ್ನು ನೀವು ಅಲ್ಲಿ ಚೂಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಡಿಸ್ಟಿಕ್ ಕಾಲಮ್ಗಳಲ್ಲಿ ಮತ್ತು ಇವರು ಎಷ್ಟು ವರ್ಷದಿಂದ ಈ ಸ್ಥಳದಲ್ಲಿದ್ದಾರೆ ಅಂದರೆ ಒಂದು 2-3 ವರ್ಷದ ಹಿಂದ್ಗಡೆ ಒಂದು ಡೇಟ್ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ ಮೊಬೈಲ್ ನಂಬರ್ ನಾವು ಆಗಲೇ ಎಂಟ್ರ್ ಮಾಡಿದ್ವಿ. ಆ ಮೊಬೈಲ್ ನಂಬರ್ ಇಲ್ಲಿ ಪಕ್ಕದಲ್ಲಿ ವ್ಯಾಲಿಡೇಟ್ ಅಂತ ಬರುತ್ತೆ. ಅದನ್ನು ವ್ಯಾಲಿಡೇಟ್ ಕೊಡಬೇಕಾಗತ್ತೆ. ವ್ಯಾಲಿಡೇಟ್ ಕೊಟ್ಟ ತಕ್ಷಣ ಅಲ್ಲಿ ವ್ಯಾಲಿಡೇಟ್ ಸಕ್ಸಸ್ಫುಲ್ ಆದ ತಕ್ಷಣ ಮುಂದೆ ಅಪ್ಲಿಕೇಶನ್ ಹೋಗುತ್ತೆ. ನೀವು ವ್ಯಾಲಿಡೇಟ್ ಕೊಡದೇ ಹೋದರೆ ಅದು ಅಪ್ಲಿಕೇಶನ್ ಮುಂದಕ್ಕೆ ಹೋಗಲ್ಲ. ಮತ್ತು ರಾಂಗ್ ನಂಬರ್ ಹಾಕಿದ್ರೆ ಅದು ಅನ್ಸಕ್ಸಸ್ಫುಲ್ ಆಗಿ ಅಪ್ಲಿಕೇಶನ್ ರಿಟರ್ನ್ ಹೋಗುತ್ತೆ. ಈಗ ನೋಡಿ ಅದು ವ್ಯಾಲಿಡೇಟ್ ಆದ ನಂತರ ಸಕ್ಸಸ್ಫುಲ್ ಆಯಿತು. ಈಗ ಡಿಸೆಬಿಲಿಟಿ ಅಂತ ಬರುತ್ತೆ. ಅಲ್ಲಿ ನೋ ಹಾಕೋಬೇಕು. ಫಸ್ಟು ಎರಡನೇ ಕಾಲಮ್ ಒಂದು ಡಿಸೆಬಿಲಿಟಿ. ನೆಕ್ಸ್ಟ್ ಕಾಲಮ್ ಬಂದ್ಮೇಲೆ ನೆಕ್ಸ್ಟ್ ಪೇಜ್ನಲ್ಲಿ ಫಸ್ಟ್ ಕಾಲಮ್ನಲ್ಲಿ ನೋ ಅಂತ ಹಾಕೊಂಡ್ರೆ ಅಂದರೆ ಒಂದು ವೇಳೆ ಅಂಗವಿಕಲ ಇದ್ದರೆ ಎಸ್ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನೋನೆ.
ಇಲ್ಲಿ ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಲೇಬರ್ ಇದ್ದರೆ ಲೇಬರು, ಇಲ್ಲ ಅದರ್ಸ್ ಇಂಡಿವಿಜುವಲ್ ಅಂತ ಹಾಕ್ಕೊಂಡು ಇಲ್ಲಿ ಅದರ್ಸ್ ಅಂತ ಇಲ್ಲಿ ನಾವು ಜಾತಿ ಕಾಲಮನ್ನು ನೋಡ್ತಾ ಇದ್ವಿ. ಫಸ್ಟು ಅವ್ರು ಯಾವ ಧರ್ಮ ಬರುತ್ತೆ ಅದನ್ನು ಹಾಕ್ಕೊಂಡು ಇಲ್ಲಿ ಅವ್ರ ಇನ್ಕಮ್ ಅಂದರೆ ಸ್ಟೂಡೆಂಟ್ ಇದ್ದಾರಂತೆ ಅಲ್ಲಿ ಯಾವುದೇ ಇನ್ಕಮ್ ಹಾಕೋಕೆ ಆಗಲ್ಲ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಲೆಟ್ರ್ ತಗೊಂಡ್ರೆ ಅಂದರೆ ಅದು ಯಾವುದೇ ಎಜುಕೇಷನ್ ಏನು ಸಂಸ್ಥೆ ಹೆಸರು ಕೇಳೋದಿಲ್ಲ, ಡೈರೆಕ್ಟ್ ಇಲ್ಲಿ ನಾವು ಕಡ್ಡಾಯವಾಗಿ ಸ್ಟೂಡೆಂಟ್ ಅಕೌಂಟ್ ಓಪನ್ ಮಾಡುವಾಗ ತಂದೆಯವರ ಕಸ್ಟಮರ್ ಐ ಡಿ ಕೇಳುತ್ತೆ, ತಂದೆ ಅಥವಾ ತಾಯಿ. ಇಲ್ಲಿ ನಾವು ಕಸ್ಟಮರ್ ಐ ಡಿಯನ್ನು ಹಾಕೋಬೇಕು. ಅವ್ರ ಪಾಸ್ಬುಕ್ ತೊಗೊಂಡು ಅದರಲ್ಲಿರುವ ಕಸ್ಟಮರ್ ಐ ಡಿ ಹಾಕಿ ಪಕ್ಕದಲ್ಲಿರುವಂಥ ವ್ಯಾಲಿಡೇಟ್ ಬಟನನ್ನು ಕಂಪಲ್ಸರಿಯಾಗಿ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಮೇಲ್ಗಡೆ ಸಕ್ಸಸ್ಫುಲ್ ಬಂದ ನಂತರ ಓಕೆ ಸಕ್ಸಸ್ ಆಯಿತು. ಅಲ್ಲಿ ಮದರು ಫಾದರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಧಾರ್ ಕಾರ್ಡ್ ಇದು ಕೊಟ್ಟಿರುವಂಥದ್ದು ಅಲ್ಲಿ ನೀವು ಡಿಸ್ಟಿಕನ್ನು ಹಾಕ್ಕೊಂಡು ಅಲ್ಲಿ ಡೇಟನ್ನು ಹಾಕ್ಬೋದು. ಆಧಾರ್ ಕಾರ್ಡ್ ಇವತ್ತಿನ ದಿನಾಂಕ ಹಾಕ್ಕೊಂಡ್ರು ಕೂಡ ಇಲ್ಲಿ ನಡೆಯುತ್ತೆ. ಓಕೆ, ಇಲ್ಲಿರುವಂಥ ಪಟ್ಕ ಮತ್ತು SMS ಬಾಕ್ಸ್ಗಳು ಎಲ್ಲನೂ ಕೂಡ ನೀವು ಕ್ಲಿಕ್ ಮಾಡ್ಕೊಳ್ಳೇಬೇಕಾಗತ್ತೆ. ನೆಕ್ಸ್ಟ್ ಪೇಜ್ ಬರುತ್ತೆ. ಈಗ ಓಕೆ ಮಾಡಿದ ತಕ್ಷಣ ಕಸ್ಟಮರ್ ಐ ಡಿ ಜನ್ರೇಟ್ ಆಗುತ್ತೆ. ಈಗ ಇಲ್ಲಿ ನೋಡಿ ಕಸ್ಟಮರ್ ಐ ಡಿ ಬಂದಿರುತ್ತಲ್ಲ ಅದನ್ನು ಒಂದು ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ. ಓಕೆ, ಅದನ್ನು ಬರೆದಿಟ್ಕೊಂಡು ನಂತರ ಅಲ್ಲಿ ಎನ್ರೋಲ್ಮೆಂಟ್ ಐ ಡಿ ಕೂಡ ಬಂದಿರುತ್ತೆ, ಎನ್ರೋಲ್ಮೆಂಟ್ ನಂಬರ್ ಬಂದಿರುತ್ತೆ. ಇದು ಕಸ್ಟಮರ್ ಐ ಡಿ ಬರ್ಕೊಂಡ ನಂತರ ಅಲ್ಲಿ ಗ್ರೀನ್ ಕಲರ್ನಲ್ಲಿ ಒಂದು ಎನ್ರೋಲ್ಮೆಂಟ್ ನಂಬರ್ ಬಂದಿರುತ್ತೆ ನೋಡಿ, ಅದನ್ನು ಕೂಡ ಬರ್ಕೋಬೇಕು. ಯಾಕಂದರೆ ನೀವು ಅಪ್ಲಿಕೇಶನನ್ನು ಪ್ರಿಂಟ್ ತಗೊಂಡು ನೀವು ನೇರವಾಗಿ ಬ್ಯಾಂಕಿಗೆ ಸಬ್ಮಿಟ್ ಮಾಡ್ಬೋದು. ಅದಕ್ಕೋಸ್ಕರ ಇಲ್ಲಿರುವಂಥ ಗ್ರೀನ್ ಕಲರ್ನಲ್ಲಿದೆಯಲ್ಲ ಆ ನಂಬರನ್ನು ಬರೆದಿಟ್ಕೊಳ್ಳಿ. ಆನಂತರ ನಿಮ್ಮ ಲೊಕೇಶನ್ ಹೆಸರು ಅಂದರೆ ನಿಮ್ಮ ಪಾಯಿಂಟ್ನಲ್ಲಿರುವಂಥ ಲೊಕೇಶನ್, ನಾನು ಕಲ್ಕೇರಿ ಅಂತ ಹಾಕೋತಾ ಇದ್ದೀನಿ. ಓಕೆ, ಅಲ್ಲಿ ಕೆಳಗಡೆ ನಾಮಿನಿ ಬಾಕ್ಸ್ ಬರುತ್ತೆ. ತಂದೆ ಆಗಿದ್ದರೆ MR ಅಥವಾ ತಾಯಿ ಆಗಿದ್ದರೆ MRS ತಗೊಂಡು ಮಿಸ್ಟರ್ MR ಅಂದರೆ ಮಿಸ್ಟರ್ ಬರುತ್ತೆ. ಹೆಸರು ತಂದೆ ಹೆಸರು, ಆನಂತರ ಕಾಲಮ್ನಲ್ಲಿ ಹೆಸರು ಅಂದರೆ ಸರ್ನೇಮ್ ಹಾಕ್ಕೊಂಡು ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕಿದ ತಕ್ಷಣ ಅಲ್ಲಿ ಮೇಲೋ ಫಿಮೇಲೋ ಏನಿರುತ್ತಲ್ಲ ಅದು ಹಾಕೋಬೇಕಾಗತ್ತೆ. ಹಾಕೊಂಡ ತಕ್ಷಣ ಮದರ್ ಇದ್ದರೆ ಮದರು, ಫಾದರ್ ಇದ್ದರೆ ಫಾದರ್, ಈ ಥರ ಸೆಲೆಕ್ಟ್ ಮಾಡಿಕೊಂಡು ಅವರ ವಿಳಾಸವನ್ನು ಫಿಲ್ ಮಾಡ್ಕೊಳ್ಳಿ. ಫಸ್ಟು ಹೆಸರು, ತಾಲೂಕು, ಆನಂತರ 3ನೇ ಕಾಲಮ್ನಲ್ಲಿ ಡಿಸ್ಟಿಕ್ ಹಾಕ್ಕೊಳ್ಳಿ. ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಸ್ಟೇಟನ್ನು ಮಾತ್ರ ಸರ್ಚ್ ಮಾಡಬೇಕಾಗತ್ತೆ. KR ಅಂತ ಸರ್ಚ್ ಮಾಡಿದ್ರೆ ಕರ್ನಾಟಕ ಅಂತ ಬರುತ್ತೆ. ಅದನ್ನು ನೀವು ಅಲ್ಲಿ ಡಬಲ್ ಕ್ಲಿಕ್ ಮಾಡಿಕೊಂಡಾಗ ನೇರವಾಗಿ ಆ ಬಾಕ್ಸ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಕಾಲಮ್ ಬಂದು ಡಿಸ್ಟಿಕ್ದು ಇರುತ್ತೆ. ಡಿಸ್ಟಿಕ್ಕನ್ನು ನೀವು ಅಲ್ಲಿ ಹಾಕೋಬೇಕಾಗತ್ತೆ. ಮತ್ತು ಸರ್ಚ್ ಮಾಡೋಕ್ಕೂ ಬಿಜಾಪುರ ಇದ್ದರೆ BIG ಅಂತ ಹಾಕೋಬೇಕಾಗತ್ತೆ. ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ನೀವು ಮೊದಲೇ 3 ಅಕ್ಷರ ಹಾಕ್ಕೊಂಡು ಕೂಡ ಸರ್ಚ್ ಮಾಡ್ಕೋಬೇಕಾಗತ್ತೆ. ಓಕೆ, ಡಿಸ್ಟಿಕ್ ಹೆಸರನ್ನು ಸರ್ಚ್ ಮಾಡಿಕೊಂಡು 3ನೇ ಬಾಕ್ಸ್ ಖಾಲಿ ಇದೆಯಲ್ಲ ಇಲ್ಲಿ ಕೂಡ ನೀವು ಡಿಸ್ಟಿಕ್ ಹೆಸರನ್ನು ಹಾಕೋಬೋದು. ಓಕೆ, ಇಲ್ಲಿ ಪಿನ್ ಕೋಡ್ ಹಾಕ್ಕೊಂಡು ಮೊಬೈಲ್ ನಂಬರ್, ನಾಮಿನಿಯ ಮೊಬೈಲ್ ನಂಬರನ್ನು ಇಲ್ಲಿ ಕಂಪಲ್ಸರಿ ಎಂಟ್ರ್ ಮಾಡಲೇಬೇಕು. ಇದಾದ ನಂತರ ನೀವು ನೆಕ್ಸ್ಟ್ ಪೇಜ್ಗೆ ಹೋಗ್ತೀರಾ. ಈಗ ನೆಕ್ಸ್ಟ್ ಪೇಜ್ನಲ್ಲಿ ಓಕೆ, ಇಲ್ಲಿ ಕೂಡ ನೀವು ನೋ ಅಂತ ಹಾಕೋಬೋದು. ನೋ ಅಂತ ಹಾಕ್ಕೊಂಡು ಅಲ್ಲಿ ಒಂದು ಅಥವಾ 2 ಯಾವುದು ಪ್ರಾಣಿಗಳ ಸಂಖ್ಯೆ ಕೇಳ್ತಾ ಇದೆ ಅಲ್ಲಿ 1 ಅಥವಾ 2 ಹಾಕೋಬೋದು. ಕೆಳಗಡೆ ಇರುವಂಥ 2 ಕಾಲಮ್ನ ನೋ ಅಂತ ಕೊಡಬೇಕಾಗತ್ತೆ. ಇಲ್ಲಿ ನಿಮಗೆ ಪಕ್ಕದಲ್ಲಿ SMS ಭಾಷೆ ಕೇಳುತ್ತೆ, ಅದನ್ನು ಇಂಗ್ಲೀಷ್ ಅಂತ ಮಾಡ್ಕೊಳ್ಳಿ. ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷು, ಕನ್ನಡ ಬೇಕಾದ್ರೆ ಕಸ್ಟಮರ್ ಯಾವ ಭಾಷೆ ಅಂತಾರೆ ಅಲ್ಲಿ SMS ಮತ್ತು ಪಟ್ಕ ಏನಿರುತ್ತಲ್ಲ 2 ಕಾಲಮನ್ನು ಕ್ಲಿಕ್ ಮಾಡ್ಕೊಳ್ಳಿ. ಡೆಬಿಟ್ ಕಾರ್ಡ್ ಕೂಡ ಬರುತ್ತೆ. ಅದಕ್ಕೆ ಕಂಪಲ್ಸರಿ ಕ್ಲಿಕ್ ಮಾಡಲೇಬೇಕು, ಮಾಡಲೇದ್ರೆ ಆಗೋದಿಲ್ಲ. ಮಾಡಿದ ನಂತರ ಇಲ್ಲಿ ಡಿಕ್ಲರೇಷನ್ ಕೇಳುತ್ತೆ. ಈ 3 ಇರುವಂಥ ಎಲ್ಲ ಕಾಲಮ್ಗಳನ್ನು ಕ್ಲಿಕ್ ಮಾಡಿ
ಓಕೆ, ಬಾಕ್ಸನ್ನು ತುಂಬಿದ ನಂತರ ಪ್ರೊಸೀಡ್ ಕೊಡಿ. ಸರ್ಚ್ ಆಗುತ್ತೆ. ಸರ್ಚ್ ಆದ ನಂತರ ಇದೇ ಸಂದರ್ಭದಲ್ಲಿ ಯಾವುದೇ ಥರದ ನೀವು ರಿಪ್ಲೇಸ್ ಆಗಲಿ ಯಾವುದೇ ಥರನ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅಕೌಂಟ್ ಕೂಡ ಜನ್ರೇಟ್ ಆಯಿತು. ಹೀಗೆ ನೀವು ಅಕೌಂಟನ್ನು ಮಾಡ್ಕೋಬೋದು. ನಂತರ ಕಸ್ಟಮರ್ಗೆ ಫಂಡ್ ಎಷ್ಟು ಹಾಕಬೇಕು ಅನ್ನೋದನ್ನು ಕೇಳಿ ಆದಷ್ಟು ಅಮೌಂಟನ್ನು ಡೆಪಾಸಿಟ್ ಮಾಡಿ ಅವ್ರಿಗೆ ರಿಸಿಪ್ಟ್ ಕೊಡ್ಬೋದು. ಇದು ಕೆಳಗಡೆ BSBD ಅಕೌಂಟ್ ಓಪನ್ ಮಾಡುವಂಥ ವಿಧಾನ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಹಾಜರಾಗ್ತೀನಿ. ನಮಸ್ಕಾರ.